ನಾವು ಮಾರ್ನಮಿ ಕನ್ನಡ ಸಿನಿಮಾ ಚಿತ್ರತಂಡ ಇವತ್ತಕ್ಕೆ ನಾವು ನಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಒಂದಿಷ್ಟು ಊರುಗಳಿಗೆ ನಾವು ಹೋಗಿ ಪ್ರಚಾರ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಈಗ ಮಂಗಳೂರು ಕಡೆ ಬಂದಿದ್ದೀವಿ. ಹಾಗಾಗಿ ಒಂದಿಷ್ಟು ಊರುಗಳಿಗೆ ನಾವು ಹೋಗಿ ಪ್ರಚಾರ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಈಗ ಮಂಗಳೂರು ಕಡೆ ಬಂದಿದ್ದೀವಿ. ಮಂಗಳೂರು ನಮ್ಮ ಸಿನಿಮಾಗೆ ತುಂಬ ಸ್ಪೆಷಲ್. ಏನಕ್ಕೆ ಅಂದರೆ ನಮ್ಮ ಇಡೀ ಸಿನಿಮಾ ಕತೆ ಇರುವುದು ಮಂಗಳೂರು ಭಾಗದ ಕತೆ, ಕರಾವಳಿ ಭಾಗದ ಕತೆ. ನಾವು ಚಿತ್ರೀಕರಣ ಮಾಡಿರೋದು ಕೂಡ ಮಂಗಳೂರಲ್ಲೇ. ಹಾಗೆ ಮಂಗಳೂರಿನ ಅನೇಕ ಕಲಾವಿದರು, ತಂತ್ರಜ್ಞರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ. ನಾನು ಕೂಡ ಕರಾವಳಿ ಭಾಗದವನು. ಈ ಸಿನಿಮಾದ ನಿರ್ದೇಶಕ ರಿಷಿತ್ ಶೆಟ್ಟಿ ಅಂತ ನನ್ನ ಹೆಸರು. ಫೆಬ್ರವರಿ 20ಕ್ಕೆ ನಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಅದಕ್ಕೆ ನಿಮ್ಮ ಮಂಗಳೂರಿನ ಈ ಪತ್ರಕರ್ತರ ಸಂಘದಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಾಯ ನಮಗೆ ಅಗತ್ಯ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಸಿನಿಮಾದ ನಾಯಕ ನಟರು ರಿತ್ವಿಕ್ ಅಂತ, ಹಾಗೆ ಸ್ವರಾಜ್ ಶೆಟ್ಟಿ ಅವರು ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ನಮ್ಮ ಸಿನಿಮಾ ಈಗ KVN ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಸಿನಿಮಾ ಹೆಚ್ಚಿನ ಥಿಯೇಟರ್, ಲೈಕ್ ಒಂದು 30-40 ಥಿಯೇಟರ್ಗಳಲ್ಲಿ ಫಸ್ಟ್ಗೆ ನಾವು ಬಿಡುಗಡೆ ಮಾಡುವ ಆಯೋಜನೆ ಹಮ್ಮಿಕೊಂಡಿದ್ದೇವೆ. ಮುಂದಿನ ಫಲಿತಾಂಶ ಹೇಗಿದೆ ನೋಡಿ ಮತ್ತು ಇನ್ನಷ್ಟು ಥಿಯೇಟರ್ಗಳು ಹೆಚ್ಚಳ ಆಗುವುದು ನೋಡ್ತೇವೆ. ಮಾರ್ನಮಿ ಇಲ್ಲಿ ನಾವು ತುಳುವಲ್ಲಿ ಮಾರ್ನೆಮಿ ಅಂತ ಕರಿತೇವಲ್ಲ. ಸೊ ಕನ್ನಡದಲ್ಲಿ ಕೂಡ ಮಹಾನವಮಿಯನ್ನು ನೀವು ಮಂಡ್ಯ ಅಥವಾ ಈ ಭಾಗಗಳಲ್ಲಿ ಕೆಲವು ಭಾಗಗಳಲ್ಲಿ ಹೋದರೆ ಮಹಾನವಮಿಯನ್ನು ಮಾರ್ನಮಿ ಅಂತ ಕೂಡ ಕರೀತಾರೆ. ಸೊ ನಮ್ಮ ಸಿನಿಮಾದಲ್ಲಿ ಹುಲಿವೇಷ ಹಾಗೆ ಮಂಗಳೂರು ದಸರಾ ಮಾರ್ನಮಿಯ ಕತೆ ಒಳಗೊಂಡಿರೋದ್ರಿಂದ ಮಾರ್ನಮಿ ಅನ್ನೋದು ಸೂಕ್ತ ಟೈಟಲ್ ಅಂತ ನಮ್ಗೆ ಅನಿಸಿ ಅದನ್ನು ಚೂಸ್ ಮಾಡ್ಕೊಂಡಿದ್ವಿ. DOP ಆಗಿ ಶಿವಸೇನಾ ಅಂತ, ಭೀಮಾ ಸಲಗ ಇಂಥ ಅದ್ಭುತ ಸಿನಿಮಾಗಳನ್ನು ನೀಡಿದವರು. ಹಾಗೆ ಚರಣ್ ರಾಜ್ ಅವರ ಸಂಗೀತ ಇದೆ ಸಿನಿಮಾಗೆ. ಮತ್ತು ವರದರಾಜ್ ಕಾಮತ್ ಅಂತ ಆರ್ಟ್ ಡೈರೆಕ್ಟರ್ ಇದ್ದಾರೆ. ಎಡಿಟರ್ ಬಂದು ಪ್ರತೀಕ್ ಶೆಟ್ಟಿ ಅಂತ. ಒಳ್ಳೆ ತಂತ್ರಜ್ಞರನ್ನು ಒಳಗೊಂಡಿರುವಂಥ ಒಂದು ತಂಡ. ಇವರು ಈಗ ಸದ್ಯಕ್ಕೆ ತೆರೆ ಮೇಲೆ ನಿಮಗೆ ಜ್ಯೋತಿಷ್ ಅವರು, ಋತ್ವಿಕ್ ಅವರು, ಸ್ವರಾಜ್ ಅವರು ಇದ್ದಾರೆ. ಇವ್ರ ಜೊತೆ ಇನ್ನೂ ಇಷ್ಟು ಜನ ಅಂದರೆ ಸುಮಂತ್ ತಲ್ವಾರ್ ಅವರು ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಸೋನು ಗೌಡ್ ಅವರಿದ್ದಾರೆ, ಪ್ರಕಾಶ್ ತುಮಿನಾಡು ಅವರು ಇದ್ದಾರೆ, ಹಾಗೆ ಚಿಂಪು ಶೆಟ್ಟಿ, ಚೈತ್ರಾ ಶೆಟ್ಟಿ ಅವರಿದ್ದಾರೆ, ಮತ್ತು ರೂಪಾ ವರ್ಕಾಡಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಬಹುತೇಕ ಕರಾವಳಿಯ ತಂಡದವರೇ ಇದ್ದಾರೆ. ಈ ಚಿತ್ರದ ನಾಯಕ ನಟಿ ಬಂದು ಚೈತ್ರಾ ಜೆ ಆಚಾರ್ ಅವರು. ನನಗಿದು ಮೊದಲನೇ ಪ್ರೆಸ್ ಮೀಟ್ ಮಂಗಳೂರು ಭಾಗದಲ್ಲಿ. ಸೊ ತುಂಬ ಪ್ರೆಸ್ ಮೀಟ್ಗಳನ್ನ ಬೆಂಗಳೂರು ಆ ಕಡೆ ಮಾಡಿದ್ವಿ. ಇದು ನನ್ನ ಮೊದಲನೇ ಪ್ರೆಸ್ ಮೀಟ್. ನಿಮಗೆಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ನಿರ್ದೇಶಕರು ಹೇಳ್ದಂಗೆ ನಾವು ನವೆಂಬರಲ್ಲಿ ಬರಬೇಕಾಗಿತ್ತು. ನಮಗನ್ಸಿದ್ದೇನು ಅಂತಂದರೆ ಒಂದು ಒಳ್ಳೆ ಕಂಟೆಂಟ್ನ ನಾವು ಇನ್ನೂ ರೀಚ್ ಮಾಡಿಸಿಲ್ಲ ಪ್ರಮೋಷನ್ ವಿಭಾಗದಲ್ಲಿ. ಸೊ ನೀಟಾಗಿ ರೀಚ್ ಮಾಡಿಸ್ಬಿಟ್ಟು ಸಿನಿಮಾ ರಿಲೀಸ್ ಮಾಡೋಣ ಅನ್ನೋ ಕಾರಣಕ್ಕೆ ಪುಷ್ ಮಾಡಿ ಇವಾಗ ಫೆಬ್ರವರಿ 20ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಒಂದೊಳ್ಳೆ ಕತೆ, ಮಂಗಳೂರು ಭಾಗದ ಒಂದು ಪ್ರೇಮ ಕತೆ. ಇಲ್ಲಿಯ ತುಂಬ ಅದ್ಭುತವಾದ ಕಲಾವಿದರು ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಒಂದೊಳ್ಳೆ ಸಿನಿಮಾ ಕೊಡಬೇಕು ಈ ಭಾಗದಿಂದ ಅಂದ್ಕೊಂಡು ನಾವು ಈ ಸಿನಿಮಾ ಮಾಡಿರೋದು. ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ತುಂಬ ವಿಭಿನ್ನವಾಗಿರುತ್ತೆ. ನಾರ್ಮಲಿ ನೋಡೋ ಥರ ಇರಲ್ಲ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಶಿವಸೇನಾ ಅವರ ತುಂಬ ಅದ್ಭುತ ಛಾಯಾಗ್ರಹಣ ಇದೆ ಇದಕ್ಕೆ. ಪ್ರಸಾದ್ ಇವರಿಗೆ ಚರಣ್ ರಾಜ್ ಅವರ ಅದ್ಭುತ ಸಂಗೀತ ಇದೆ. ಸೊ ಈಗಾಗಲೇ 2 ಸಾಂಗ್ ರಿಲೀಸ್ ಆಗಿದೆ, ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸೊ 20 ತಾರೀಕು ರಿಲೀಸ್ ಆಗುವಾಗ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇಷ್ಟು ತನಕ ಎಲ್ಲ ಸಿನಿಮಾವನ್ನು ಗೆಲ್ಲಿಸ್ಕೊಂಡ್ಬಂದಿದ್ದಾರೆ. ಅದಕ್ಕೆಲ್ಲ ಕಾರಣ ನೀವು. ನಾವು ಯಾವಾಗಲೂ ಪ್ರೆಸ್ ಇಲ್ಲಿ ಕುತ್ಕೊಳ್ಳೋಕೆ ನಮಗೊಂದು ತುಂಬ ದೊಡ್ಡ ಧೈರ್ಯ ನಿಮ್ಮನ್ನೆಲ್ಲ ನೋಡಿದಾಗ. ನಿಮ್ಮಿಂದ ಎಲ್ಲ ಆಗುತ್ತೆ ಅಂತ ಈ ಸಿನಿಮಾನು ನೀವು ಗೆಲ್ಲಿಸ್ಕೊಡ್ಬೇಕು ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಮಾರ್ನಮಿ ಸಿನಿಮಾ 20 ತಾರೀಕು ರಿಲೀಸ್ ಆಗ್ತಾ ಇದೆ. ನವಂಬರಲ್ಲಿ ರಿಲೀಸ್ ಆಗಬೇಕಿತ್ತು, ಕಾರಣಾಂತರದಿಂದ ಪೋಸ್ಟ್ಪೋನ್ ಆಗೀಗ 20ಕ್ಕೆ ರಿಲೀಸ್ ಆಗ್ತಾ ಇದೆ. ತಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಅಗತ್ಯ.